ನಮಸ್ಕಾರ ಎಲ್ರಿಗೂ. ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋ ನೋಡಲು ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದಂಥ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿನ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಅಂತ ಈಗಾಗಲೇ ಸಾಕಷ್ಟು ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಆ ವಿಷಯ ನಿಮಗೂ ಕೂಡ ಗೊತ್ತಿದೆ. ಹಾಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಆ ವಿಷಯ ಒಂದು ವೈರಲ್ ಆಗಿದೆ. ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತಾರಂತೆ. ಅದು ಯಾವ ಒಂದು ಸ್ಕೀಮ್ನಲ್ಲಿ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಹಾಗೇನಾದರೂ ಅವ್ರು ಕೊಡೋದೇ ನಿಜ ಆದರೆ ನಾವು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಅಕೌಂಟ್ನ ಓಪನ್ ಮಾಡಿಸ್ಬೋದಾ, ಅಥವಾ ಈಗಾಗಲೇ ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ಅಕೌಂಟ್ ಇದೆ, ನಾವೇನು ಮಾಡಬೇಕು, ನಾವೇನಾದರೂ ಅರ್ಜಿನ ಸಲ್ಲಿಸ್ಬೇಕಾ ಏನಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದೆಲ್ಲದರ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ಮಾಡ್ಬೇಕಂತಂದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ, ಮಧ್ಯೆ ಸ್ಕಿಪ್ ಮಾಡಿ ನೋಡ್ಕೋಬೇಡಿ. ಅಂದರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಪ್ರತಿಯೊಂದು ಲೈಕು ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬಿಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಷನ್ನ ತಲುಪಿಸ್ಬೋದಾಗಿರುತ್ತೆ. ವೀಕ್ಷಕರೇ, ಮೋದಿ ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಆರ್ಡರ್ ಆಗಿರ್ಬೋದು ಯಾವುದೂ ಬಂದಿಲ್ಲ. ನಾವು ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇರುವಂತಹ ಮಹಿಳೆಯರಿಗೆ 3,000 ರೂಪಾಯಿನ ಕೊಡ್ತೇವೆ ಅಂತ ಅವರು ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ. ಸೊ ನೀವೆಲ್ಲರೂ ಕೂಡ ಪೋಸ್ಟ್ ಆಫೀಸಿಗೆ ಹೋಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ, ಆರಾಮಾಗಿ ಮನೆಯಲ್ಲೇ ಇರಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇರುವಂಥ ಎಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಅಂತ ಏನು ಹೇಳ್ತಾ ಇದ್ರಲ್ಲ, ಅದು ಖಂಡಿತವಾಗಿಯೂ 100% ಒಂದು ಫೇಕ್ ನ್ಯೂಸ್ ಆಗಿದೆ. ಅದು ಸುಳ್ಳು ಸುದ್ದಿ. ನಿಮಗೆ ಯಾವುದೇ ತರಹದ ಹಣ ಬರುವುದಿಲ್ಲ. ಈ ರೀತಿಯಾಗಿ ಮೋದಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯನ್ನ ಘೋಷಣೆ ಮಾಡಿಲ್ಲ. ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು, ಸ್ಟೇಟ್ ಗೌರ್ಮೆಂಟ್ನವರು ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ ಮಾಡಿದ್ರು. ಅದರ ಅಮೌಂಟ್ ಈಗ ಸರಿಯಾಗಿ ಬರ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದವರು ಕೂಡ ಈ ರೀತಿಯಾಗಿ ಫ್ರೀಯಾಗಿ ಮಹಿಳೆಯರಿಗೆ ಹಣ ಕೊಡ್ತಾರೆ ಅಂತ ಯಾವುದೋ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರೆ ನೀವೆಲ್ಲ ಯಾಕೆ ಅದನ್ನ ನಂಬ್ತಾ ಇದ್ದೀರಾ? ಆದರೆ ನೀವು ಹೇಳ್ಬೋದು, ಇದು ಸ್ಟೇಟ್ ಗೌರ್ಮೆಂಟ್ ಸರ್, ಅದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹಣ ಇದೆ, ಅವ್ರು ಹಾಕ್ತಾರೆ ಅಂತ. ಹೌದು, ಎರಡು ಬೇರೆ ಬೇರೆ. ಇದು ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ. ಆದರೆ ಮೋದಿ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಈ ರೀತಿಯಾದ ಒಂದು ಯಾವುದೇ ಯೋಜನೆಯನ್ನು ಅವರು ಘೋಷಣೆ ಮಾಡಿಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಇದೊಂದು ಸುಳ್ಳು ಸುದ್ದಿ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲೇ ಇರಿ, ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯೂನ ಹಚ್ಚಬೇಡಿ. ಮತ್ತೆ ನೀವಿಲ್ಲಿ ಇನ್ನೊಂದನ್ನ ಕೇಳಬಹುದು, ಗೃಹಲಕ್ಷ್ಮಿ ಯೋಜನೆ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ವೀಕ್ಷಕರೇ, ಕ್ಯಾನ್ಸಲ್ ಆಗುವ ಸಾಧ್ಯತೆಗಳೇ ತುಂಬಾ ಜಾಸ್ತಿ ಕಾಣ್ತಾ ಇವೆ. ಯಾಕಂತಂದ್ರೆ ನೀವು ನೋಡ್ತಾ ಇದ್ರ, ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣನೇ ಜಮಾ ಮಾಡ್ತಾ ಇಲ್ಲ. ಈಗಾಗಲೇ ಮಾಧ್ಯಮದಲ್ಲಿ ಸಹ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡ್ತಾರೆ, ಬಂದ್ ಮಾಡ್ತಾರೆ ಅಂತ ಸಾಕಷ್ಟು ವೈರಲ್ ಆಗ್ತಾ ಇದೆ ನ್ಯೂಸ್ಗಳು. ಅದೆಲ್ಲ ನ್ಯೂಸ್ಗಳು ಈಗ ನಿಜ ಅನಿಸ್ತಾ ಇದೆ ವೀಕ್ಷಕರೇ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲು ಸರ್ಕಾರದ ಬಳಿ ಹಣನೇ ಇಲ್ಲ. ಆದ್ರೆ ಸರ್ಕಾರದವರು ಮಾತ್ರ ನಾವು 5% ಜನಕ್ಕೆ ಹಾಕಿದೀವಿ, SC/ST ಮಹಿಳೆಯರಿಗೆ ಹಾಕಿದೀವಿ, ಇನ್ನೇನು 2 ದಿನದಲ್ಲಿ ಹಣ ಹಾಕ್ತಾ ಇದೀವಿ, DBTಗೆ ಟ್ರಾನ್ಸ್ಫರ್ ಮಾಡಿದೀವಿ, ಇದೇ ರೀತಿಯಾಗಿ ಸುಳ್ಳು ಸುದ್ದಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಯಾರೊಬ್ಬರಿಗೂ ಕೂಡ ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಇನ್ಕ್ಲೂಡಿಂಗ್ SC/ST ಮಹಿಳೆಯರಿಗೆ. ಈಗ 1,22,00,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕೇವಲ ಎಲ್ಲೋ 1,00,000-2 ಲಕ್ಷ ಜನರಿಗೆ ಹಾಕಿರ್ಬೋದೇನೋ. ಈಗ ಕೇವಲ ಒಂದೇ ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಹಾಕಕ್ಕೆ ಸರ್ಕಾರದ ಬಳಿ 2,403 ಕೋಟಿ ರೂಪಾಯಿಗಳಷ್ಟು ಹಣ ಬೇಕು. ಆದ್ರೆ ಸರ್ಕಾರದ ಬಳಿ ಹಣನೇ ಇಲ್ಲ. ಇನ್ನು ಅವರು 2-3 ತಿಂಗಳ ಪೆಂಡಿಂಗ್ ಅಮೌಂಟ್ ನ ಹೇಗೆ ಹಾಕ್ತಾರೆ? ಆದ್ದರಿಂದ ರಾಜ್ಯ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಂಗ್ರಹ ಮಾಡಲು ಸಾಕಷ್ಟು ಪ್ಲಾನ್ ನ ಮಾಡ್ತಾ ಇದೆ. ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಹಣ ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಈಗ ನೀವೇನ್ ಮಾಡ್ಬೇಕಂತಂದ್ರೆ ಇನ್ನ ಸ್ವಲ್ಪ ವೇಟ್ ಮಾಡಿ, ಬಂದ್ರೆ ಬರ್ಬೋದು, ನಿಮ್ಮ ಲಕ್ ಹೇಳಕ್ಕಾಗಲ್ಲ. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಂದಾಗುವ ಎಲ್ಲಾ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ಇದು ಎಲ್ಲಾ ಮಹಿಳೆಯರಿಗೂ ನನ್ನ ಒಂದು ವಿನಂತಿ. ಈ ಗೃಹಲಕ್ಷ್ಮಿ ಯೋಜನೆ ನಂಬ್ಕೊಂಡ್ಬಿಟ್ಟು ನೀವೆಲ್ಲಾದ್ರೂ ಸಾಲ ಮಾಡೋದು ಅಥವಾ EMI ಅಲ್ಲಿ ನಿಮ್ಮ ಮನೆಗೆ ಏನಾದ್ರು ಬೇಕಾಗಿರೋ ವಸ್ತುಗಳನ್ನು ತೆಗೆದುಕೊಳ್ಳೋದು, ಬಂಗಾರದ ಅಂಗಡಿಯಲ್ಲಿ ಸಾಲ ಮಾಡಿಬಿಟ್ಟು ಬಂಗಾರ ತೆಗೆದುಕೊಳ್ಳೋದು, ದಯವಿಟ್ಟು ಯಾವ ಕೆಲಸಗಳನ್ನು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅದಕ್ಕೆಲ್ಲ ಮುಂದೆ ಬಡ್ಡಿ ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವೋ ಅನ್ನೋದು ಗ್ಯಾರಂಟಿನೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.